ವೈಕುಂಠ ಏಕಾದಶಿ ಕುರಿತಾಗಿ ಪುರಾಣ ಕಥೆಗಳು ಹಲವಾರಿವೆ. ಗೋಕುಲದಲ್ಲಿ ಕೃಷ್ಣನ ತಂದೆ ನಂದಗೋಪನು ಏಕಾದಶಿ ವ್ರತವನ್ನ ತಪ್ಪದೆ ಆಚರಿಸುತ್ತಿದ್ರ. ಒಮ್ಮೆ ಏಕಾದಶಿ ವ್ರತ ಆಚರಿಸಿ ಮರುದಿನ ದ್ವಾದಶಿ ಪಾರಣೆ ಮಾಡಬೇಕಿತ್ತ. ಅಂದು ದ್ವಾದಶಿ ಸ್ವಲ್ಪವೇ ಇತ್ತ. ಬೇಗ ಸ್ನಾನ ಮಾಡಿ ಬಂದು ಪೂಜಾ ಕಾರ್ಯಗಳನ್ನ ಮುಗಿಸಿ ಪಾರಣೆ ಮಾಡಬೇಕೆಂದು ಬೆಳಗಿನ ಜಾವಕ್ಕೂ ಮೊದಲೇ ಯಮುನಾ ನದಿಗೆ ಸ್ನಾನಕ್ಕೆ ಹೋದ್ರ. ಅದು ರಾಕ್ಷಸರು ಸಂಚಾರ ಮಾಡುವ ಸಮಯವಾಗಿತ್ತ. ನಂದಗೋಪನು ನೀರಿನಲ್ಲಿ ಮುಳುಗಿದಾಗ ವರುಣ ಎಂಬ ರಾಕ್ಷಸನ ಸೇವಕ ನಂದಗೋಪನನ್ನ ಹೊತ್ತೊಯ್ದು ವರುಣನಿಗೆ ಒಪ್ಪಿಸುತ್ತಾನೆ. ಇತ್ತ ಗೋಕುಲದಲ್ಲಿ ಸ್ನಾನಕ್ಕೆ ಹೋದ ನಂದಗೋಪಾಲ ಬಂದಿಲ್ಲವೆಂಬ ಸುದ್ದಿ ಹರಡಿತ. ಚಿಂತಿತರಾದ ಗೋಪಾಲಕರು ಬಲರಾಮನಿಗೆ ಹೇಳಿದ್ರ. ನಂತರ ಈ ವಿಷಯ ಶ್ರೀಕೃಷ್ಣನಿಗೆ ತಿಳಿಯಿತ. ಚಿಂತೆ ಮಾಡಬೇಡಿ, ನನ್ನ ತಂದೆಯನ್ನ ಕರೆದು ತರುತ್ತೇನೆ ಎಂದು ವಚನ ಕೊಟ್ಟ ಶ್ರೀಕೃಷ್ಣ ವರುಣ ಲೋಕಕ್ಕೆ ಬರ್ತಾನೆ. ವರುಣ ಲೋಕದಲ್ಲಿ ಶ್ರೀಕೃಷ್ಣನನ್ನ ಕಂಡು ನಮಸ್ಕಾರ ಮಾಡಿ ಪ್ರಾರ್ಥಿಸಿ ಶ್ರೀಕೃಷ್ಣನಿಗೆ ವಿಶೇಷ ಆದರಾತಿಥ್ಯ ಮಾಡಿ ಗೌರವಿಸಿದ್ರ. ವರುಣ ರಾಕ್ಷಸನು ತನ್ನ ಸೇವಕನು ತಿಳಿಯದೆ ಮಾಡಿದ ಕೃತ್ಯಕ್ಕಾಗಿ ಕೃಷ್ಣನಲ್ಲಿ ಕ್ಷಮೆಯಾಚಿಸ್ತಾನೆ. ತೃಪ್ತಿ ಹೊಂದಿದ ಶ್ರೀಕೃಷ್ಣನು ತನ್ನ ವಿವಿಧ ರೂಪಗಳ ದರ್ಶನ ಕೊಟ್ಟನ. ವರುಣನನ್ನ ಕ್ಷಮಿಸಿ ಆಶೀರ್ವದಿಸಿ ತನ್ನ ತಂದೆಯನ್ನ ಕರೆದುಕೊಂಡು ಯಮನಿಯ ದಂಡಕ್ಕೆ ಬಂದನ. ನಂದಗೋಪನು ವರ್ಣ ಲೋಕದಲ್ಲಿ ಕಂಡ ದೃಶ್ಯವನ್ನ ಶ್ರೀಕೃಷ್ಣನ ವಿವಿಧ ರೂಪಗಳ ದರ್ಶನ ಕೊಟ್ಟಿದ್ದು, ಅಲ್ಲಿನ ಅತಿಥಿ ಸತ್ಕಾರ, ಕೃಷ್ಣನಿಗೆ ಉಪಚಾರ ಮಾಡಿದ್ದು ಎಲ್ಲವನ್ನ ಕಣ್ಣಿಗೆ ಕಟ್ಟಿದಂತೆ ಹೇಳುವುದನ್ನ ಭಕ್ತಿಯಿಂದ ಕೇಳಿದ ಗೋಪಾಲಕರು ತಮಗೆ ಮಾತ್ರ ಕೃಷ್ಣನ ವಿವಿಧ ರೂಪದ ದರ್ಶನ ಭಾಗ್ಯ ಇಲ್ಲವಾಯಿತು ಎಂದು ಬೇಸರಪಟ್ರ. ಇದನ್ನು ತಿಳಿದ ಶ್ರೀಕೃಷ್ಣ ಗೋಪಾಲಕರಿಗೆ ಯಮುನಾ ತೀರ್ಥದ ಬ್ರಹ್ಮಕುಂಡದಲ್ಲಿ ಸ್ನಾನ ಮಾಡಿ ಬರಲು ಹೇಳಿದ್ದ. ಎಲ್ಲಾ ಗೋಪಾಲಕರು ಯಮುನಿಯ ಬ್ರಹ್ಮಕುಂಡದಲ್ಲಿ ಸ್ನಾನ ಮಾಡಿ ಬಂದ್ರ. ಶ್ರೀಕೃಷ್ಣನು ಗೋಪಾಲಕರಿಗೆಲ್ಲ ತನ್ನ ವಿವಿಧ ರೂಪಗಳ ದರ್ಶನ ಮಾಡಿಸಿದ್ದ. ಹೀಗೆ ಗೋಪಾಲಕರು ಶ್ರೀಕೃಷ್ಣನ ದಿವ್ಯ ರೂಪದ ದರ್ಶನವನ್ನ ಕಣ್ತುಂಬಿಕೊಂಡ್ರ. ಇದು ನಡೆದಿದ್ದು ಭೂವೈಕುಂಠ ಎಂದು ಪ್ರಸಿದ್ಧಿ ಪುಣ್ಯಕ್ಷೇತ್ರವಾದ ತಿರುಪತಿಯಲ್ಲೇ. ಗೋಪಾಲಕರಿಗೆ ಶ್ರೀಕೃಷ್ಣನು ದಿವ್ಯ ದರ್ಶನ ತೋರಿದ್ದು ವೈಕುಂಠ ಏಕಾದಶಿ ಎಂದ. ಹೀಗಾಗಿ ಭೂವೈಕುಂಠದಲ್ಲಿ ನೆಲೆಸಿರುವ ತಿರುಪತಿಯ ಶ್ರೀನಿವಾಸನ ದರ್ಶನ ಪಡೆದವರಿಗೆ ಪುತ್ರ ಪೌತ್ರಾದಿ ಸಂಪತ್ತು, ಅಭಿವೃದ್ಧಿ, ಆರೋಗ್ಯ, ಭಾಗ್ಯ ಸೇರಿದಂತೆ ಸಕಲವನ್ನು ವಿಷ್ಣು ಕರುಣಿಸುವನು. ಇದು ವೈಕುಂಠ ಏಕಾದಶಿಯ ಇತಿಹಾಸವಾಗಿದ್ದು, ಇಂದು ವೈಕುಂಠ ಏಕಾದಶಿ ಪ್ರಯುಕ್ತ ಜಿಲ್ಲೆಯಾದ್ಯಂತ ಇರುವ ವಿಷ್ಣು ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು, ಅಲಂಕಾರಗಳನ್ನು ಹಮ್ಮಿಕೊಳ್ಳುವ ಜೊತೆಗೆ ವಿಷ್ಣು ದೇವಾಲಯಗಳ ಉತ್ತರ ಬಾಗಿಲು ತೆರೆದು ದೇವರ ದರ್ಶನದ ನಂತರ ಉತ್ತರ ಬಾಗಿಲ ಪ್ರವೇಶ ಮಾಡುವ ಮೂಲಕ ಭಕ್ತರು ಭಕ್ತಿ ಮೆರೆದ್ರ. ಚಿಕ್ಕಬಳ್ಳಾಪುರದ ವಾಪಸಂದ್ರದಲ್ಲಿರುವ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಇಂದು ಮುಂಜಾನೆಯಿಂದಲೇ ದೇವರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತ. ದೇವಾಲಯವನ್ನ ವಿಶೇಷವಾಗಿ ಅಲಂಕಾರ ಮಾಡಿ ದೇವರಿಗೆ ವಿವಿಧ ಅಭಿಷೇಕ ಸೇರಿದಂತೆ ಪೂಜೆಗಳನ್ನ ನೆರವೇರಿಸಿ ಹೂವಿನಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತ. ಸಹಸ್ರಾರು ಸಂಖ್ಯೆಯಲ್ಲಿ ಬಂದ ಭಕ್ತರು ದೇವರ ದರ್ಶನ ಪಡೆದ್ರ. ಕಂದವಾರ ಬಾಗಿಲಿನಲ್ಲಿರುವ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಏರ್ಪಡಿಸಲಾಗಿತ್ತ. ವೈಕುಂಠ ಏಕಾದಶಿ ಪ್ರಯುಕ್ತ ಚಿಕ್ಕಬಳ್ಳಾಪುರದ ಕಂದವಾರ ಬಾಗಿಲು ಬಳಿ ಇರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಪೂಜೆ ಹಾಗೂ ಅಲಂಕಾರಗಳಿಂದ ಕಂಗೊಳಿಸಲಾಗಿತ್ತ.
ಶ್ರೇಯಕಾಂತಾಯ ಕಲ್ಯಾಣ ನಿಧಯೇರ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಇವತ್ತು ವೈಕುಂಠ ಏಕಾದಶಿ. ಈ ವೈಕುಂಠ ಏಕಾದಶಿಯ ವಿಶೇಷ ಏನಂದರೆ, ಪ್ರಥಮ ಏಕಾದಶಿಯಂದು ಸ್ವಾಮಿ ಶಯನಕ್ಕೆ ತಿರುಗ್ತಾರೆ. ಇವತ್ತು ವೈಕುಂಠ ಏಕಾದಶಿ. ಸ್ವಾಮಿ ಶಯನದಿಂದ ಎಚ್ಚರಿಕೆಯಾಗಿ ಭಕ್ತ ಮಹಾಶಯನಲ್ಲಿ ಅವರು ಕೇಳಿದ ಪ್ರಕಾರ ಸ್ವಾಮಿ ಅನುಗ್ರಹ ತೋರ್ತಾರೆ. ಅದಕ್ಕೋಸ್ಕರ ಇವತ್ತು ಎಲ್ಲರೂ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ಇವತ್ತು ಸ್ವಾಮಿಗೆ ಮುತ್ತಂಗಿ ಅಲಂಕಾರ ಇತ್ತು. ಮುತ್ತಂಗಿ ಅಲಂಕಾರ ಆಗಿದ ನಂತರ ಆ ಮಹಾಮಂಗಳಾರತಿ ಎಲ್ಲವೂ ಇತ್ತು. ಎಲ್ಲ ಮಹಾಮಂಗಳಾರತಿ 6:30 ಒಂದು ಮಹಾಮಂಗಳಾರತಿ, 9 ಗಂಟೆಗೆ ಒಂದು ಮಹಾಮಂಗಳಾರತಿ, 12 ಗಂಟೆಗೆ ಒಂದಿದೆ, 3 ಗಂಟೆಗೆ ಒಂದಿದೆ, 6 ಗಂಟೆಗೆ ಒಂದು ಮಹಾಮಂಗಳಾರತಿ ಇದೆ. ಈ ಮಹಾಮಂಗಳಾರತಿಯಲ್ಲಿ ನಮ್ಮ ಜನರಿಗೆ ಎಲ್ಲರಿಗೂ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ದೇವಸ್ಥಾನಕ್ಕೆ ಬಂದು ಮಹಾಮಂಗಳಾರತಿಯನ್ನು ದರ್ಶನ ಮಾಡ್ಕೊಳ್ಳಿ ಎಂದು ನಾವು ಕೇಳ್ಕೊತಾ ಇದ್ದೀವಿ. ಸಂಜೆ ರಾತ್ರಿ 9:30, 10:30, 11 ಗಂಟೆ ಸಮಯದಲ್ಲಿ ಸ್ವಾಮಿಗೆ ಶಯನೋತ್ಸವ ಆಗುತ್ತೆ. ಶಯನೋತ್ಸವಕ್ಕೆ ಎಲ್ಲರೂ ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ಬೆಳಗ್ಗೆ 5 ಗಂಟೆಯಿಂದಲೇ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿದ್ರ. ಇನ್ನು ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ರಂಗಸ್ಥಳದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿಯೂ ವಿಶೇಷ ಪೂಜೆ ಮತ್ತು ಅಲಂಕಾರಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ವೈಕುಂಠ ಏಕಾದಶಿ ಪ್ರಯುಕ್ತ ರಂಗನಾಥ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ದೇವಸ್ಥಾನದ ಪ್ರಧಾನ ಅರ್ಚಕರು ಮಾತನಾಡಿ ದೇವರಿಗೆ ವಿಶೇಷ ಅಭಿಷೇಕ ಇನ್ನಿತರ ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿದ್ರ. ರಂಗಸ್ಥಳದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿರುವ ಉತ್ತರ ಬಾಗಿಲು ಇಂದು ಮುಂಜಾನೆಯಿಂದಲೇ ತೆರೆಯಲಾಗಿತ್ತು. ದೇವಾಲಯಕ್ಕೆ ಆಗಮಿಸಿದ ಭಕ್ತರು ವೈಕುಂಠ ಏಕಾದಶಿಯ ದಿನ ಉತ್ತರ ಬಾಗಿಲು ಪ್ರವೇಶ ಮಾಡಿದರೆ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ವೈಷ್ಣವ ಸಂಪ್ರದಾಯದಂತೆ ಇಂದು ಜಿಲ್ಲೆಯಾದ್ಯಂತ ಇರುವ ಎಲ್ಲ ವೈಷ್ಣವ ದೇವಾಲಯಗಳಲ್ಲಿ ವಿಶೇಷ ಪೂಜಾಲಂಕಾರಗಳನ್ನು ಏರ್ಪಡಿಸಲಾಗಿತ್ತು. ರಂಗಸ್ಥಳ ಹೆಸರೇ ಸೂಚಿಸ್ತಕ್ಕಂತಹ ಒಂದು ಜಾಗ, ರಂಗನಾಥ ಸ್ವಾಮಿ ನೆಲೆಸಿರ್ತಕ್ಕಂತಹ ಒಂದು ಜಾಗ. ಸಪ್ತ ಋಷಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟು ಸಾಲಿಗ್ರಾಮ ಶಿಲಾರೂಪದಲ್ಲಿ ನೆಲೆಸಿರ್ತಕ್ಕಂತಹ ಸ್ವಾಮಿ ರಂಗನಾಥ ಸ್ವಾಮಿ. ಇಲ್ಲಿ ಶ್ರೀರಂಗಪಟ್ಟಣ, ಶ್ರೀರಂಗ ಈ 3 ಕಡೆ ಒಂದೇ ಮುಹೂರ್ತದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ತ್ರೇತಾಯುಗದ ಅಂತ್ಯದಲ್ಲಿ ರಾಮನ ಪಟ್ಟಾಭಿಷೇಕ ಆಗುತ್ತೆ ಅಲ್ವಾ, ಆವಾಗ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ನಾವು ಅಭಿಷೇಕ ಮಾಡೋವಾಗ ದೇವರನ್ನು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ ಅಮ್ಮನವ್ರ ಮುಖ ನೋಡಿ ಎಷ್ಟು ಶೈನಿಂಗ್ ಇದೆ ಅಂತ. ದೇವರ ಪೂರ್ತಿ ಹಾಗೇ ಇದೆ. ಅಭಿಷೇಕದಲ್ಲಿ ಆದರೆ ಎಲ್ಲ ತೆಗೆದಿರ್ತೇವೆ, ಆಗ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ದಿವಸ ಸ್ವಾಮಿಗೆ ವೈಕುಂಠ ಏಕಾದಶಿ ಅಂತೇಳಿ, ಅಂದರೆ ವರ್ಷದಲ್ಲಿ 24 ಏಕಾದಶಿಗಳಿರುತ್ತೆ. ಅಧಿಕ ಮಾಸ ಬಂದರೆ 26 ಏಕಾದಶಿಗಳಿರುತ್ತೆ. ಆದರೆ ಈ ಒಂದು ಏಕಾದಶಿಗೆ ಇಷ್ಟೊಂದು ಪ್ರಾಧಾನ್ಯತೆ ಯಾಕೆ ಅಂತ ಹೇಳಿದ್ರೆ, ನಮಗೆ ಹೇಗೆ ಉತ್ತರಾಯಣ ಮತ್ತು ದಕ್ಷಿಣಾಯಣ ಅಂತೇಳಿ, ಅಂದರೆ ದೇವತೆಗಳಿಗೆ ಒಂದು ದಿವಸ, ನಮಗೆ ಒಂದು ವರ್ಷ. ಇವತ್ತು ಉತ್ತರಾಯಣ ಅಂದರೆ ಇನ್ನು ಮೇಲೆ ಅವರಿಗೆ ಹಗಲು ಶುರು ಆಗುತ್ತೆ. ಆ ಹಗಲು ಶುರು ಆಗಬೇಕಾದ್ರೆ ಬೆಳಗಿನ ಜಾವ ಸ್ವಾಮಿಯನ್ನು ದರ್ಶನ ಮಾಡೋದಕ್ಕಾಗಿ, ಅಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಿಗೆಲ್ಲ ನಾಯಕನಾಗಿರ್ತಕ್ಕಂತಹ ಆದಿ ಮಧ್ಯಾಂತ ಶೂನ್ಯರಹಿತನಾಗಿರ್ತಕ್ಕಂತಹ ಸೃಷ್ಟಿ ಸ್ಥಿತಿ ಲಯ ಸಂಹಾರಗಳಿಗೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನನ್ನು ವೈಕುಂಠದಲ್ಲಿ ಶ್ರೀಮನ್ನಾರಾಯಣನ ದರ್ಶನ ಮಾಡೋದಕ್ಕಾಗಿ ಅವರೆಲ್ಲ ಹೋಗ್ತಾರೆ. ಅವರು ಹೋದಾಗ ವೈಕುಂಠ ದ್ವಾರ ತೆರೆಯಲಾಗುತ್ತೆ. ಅದಕ್ಕೆ ವೈಕುಂಠ ಏಕಾದಶಿ ಅಂತಂದ್ಬಿಟ್ಟು ಹೇಳ್ತಾರೆ. ಕ್ಯಾಮರಾಮ್ಯಾನ್ ಅಂಬರೀಶ್ ಎನ್ ಜೊತೆ ಸತೀಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.